ಕಾಂಗ್ರೆಸ್ ಹಿರಿಯ ನಾಯಕ ಆರ್.ವಿ. ದೇಶಪಾಂಡೆ ಸಿಎಂ ಹೇಳಿಕೆಯನ್ನ ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ಪರೋಕ್ಷವಾಗಿ ಬೆಂಬಲಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಬನವಾಸಿಯ ಗುಡ್ನಾಪುರದಲ್ಲಿ ಮಾತನಾಡಿದ ಅವರು, ದಿವಂಗತ ರಾಮಕೃಷ್ಣ ಹೆಗಡೆಯವರ ಬಳಿಕ ಉತ್ತರ ಕನ್ನಡ ಜಿಲ್ಲೆಗೆ ಸಿಎಂ ಸ್ಥಾನ ಬರೋದಾದ್ರೆ ಸ್ವಾಗತವಿದೆ. ಇಲ್ಲಿ ರಾಜಕೀಯ ಮಾಡೋ ವಿಷಯವಿಲ್ಲ. ಜಿಲ್ಲೆಯ ಸರ್ವಾಂಗೀಣ ಪ್ರಗತಿಯೇ ನಮ್ಮ ಇಚ್ಛೆ ಅಂತ ಹೇಳುವ ಮೂಲಕ ಮಾಜಿ ಸಚಿವರ ಹೇಳಿಕೆಯನ್ನ ಪರೋಕ್ಷವಾಗಿ ಬೆಂಬಲಿಸಿದ್ದಾರೆ. ಇದರಲ್ಲಿ ರಾಜಕೀಯದ ಪ್ರಶ್ನೆ ಅಲ್ಲ. ಈ ಜಿಲ್ಲೆಯ ಸರ್ವಾಂಗೀಣ ಪ್ರಗತಿ ಮತ್ತು ಅಭಿವೃದ್ಧಿ ನಮ್ಮ ಜಿಲ್ಲೆಗೆ ಆಗಬಹುದು, ಆಗಬೇಕು ಅಂತಕ್ಕಂಥದ್ದೇ ನಮ್ಮ ಇಚ್ಛಾಶಕ್ತಿ. ಆ ಕಾರಣಕ್ಕಾಗಿ ಅವು ಯಾವ ಹಿನ್ನೆಲೆಯಲ್ಲ ಮಾತಾಡಿದ್ದಾವೆ ನನಗೆ ಗೊತ್ತಿಲ್ಲ. ನಾನು ಜಿಲ್ಲೆಯ ಪ್ರಶ್ನೆಗಳ ಒಂದು ಮಾತ್ರ ಮಾತಾಡ್ತೀನಿ. ಜಿಲ್ಲೆಗೊಬ್ಬ ಮುಖ್ಯಮಂತ್ರಿ ಶಿಗ್ಗಾವಿ ಉಪಚುನಾವಣೆ ಟಿಕೆಟ್ ಫೈಟ್ ಸಂಬಂಧ ಹಾವೇರಿಯಲ್ಲಿ ಸಚಿವ ಜಮೀರ್ ಅಹ್ಮದ್ ಪ್ರತಿಕ್ರಿಯಿಸಿದ್ದಾರೆ. ಶಿಗ್ಗಾವಿ ಬೈ ಎಲೆಕ್ಷನ್ ಟಿಕೆಟ್ ಮುಸಲ್ಮಾನರಿಗೆ ಕೊಡಿ ಅಂತ ಹೈಕಮಾಂಡ್ ಬಳಿ ಬೇಡಿಕೆ ಇಟ್ಟಿದ್ದೇವೆ. ಆದರೆ ಪಕ್ಷದಲ್ಲಿ 5 ಸಲ ಈಗಾಗಲೇ ಮುಸ್ಲಿಮರಿಗೆ ಕೊಟ್ಟಿದ್ರು, ಸೋತಿದ್ದಾರೆ, ಆಗಲ್ಲ ಅಂದ್ರು. ಹೀಗಾಗಿ ಈ ಬಾರಿ ಟಿಕೆಟ್ ನೀಡಿದ್ರೆ ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದೇನೆ. ನಾನು ಟಿಕೆಟ್ಗಾಗಿ ಮನವಿ ಮಾಡಬಹುದು, ಆದರೆ ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಫೈನಲ್ ಅಂದ್ರು. ನಿನ್ನೆನೂ ನಾನು ಹೇಳಿದ್ದೀನಿ, ನಾವು ಹೈಕಮಾಂಡ್ ಆಲ್ರೆಡಿ ನಾವು ಬೇಡಿಕೆ ಇಟ್ಟಿದ್ದೀವಿ. ಮುಂಚೆಯಿಂದನೂ ನಾವು ಮುಸಲ್ಮಾನ ಕೊಟ್ಕೊಂಡು ಬರ್ತಾಯಿದ್ವಿ. ಈ ಬಾರಿನ ಮುಸಲ್ಮಾನ್ ಕೊಡಿ ಅಂತ ಪಾರ್ಟಿದಲ್ಲಿ ಇಲ್ಲ. 5 ಸತಿ ಕೊಟ್ಟಿದ್ದೀವಿ, 5 ಸತಿ ಸೋತಿದ್ದಾರೆ, ಈ ಬಾರಿ ಆಗಲ್ಲ ಅಂದರೆ ಇಲ್ಲ ಸರ್, ಈ ಬಾರಿ ಕೊಡಿ, ನಾವು ಗೆಲ್ಸ್ಕೊಂಡು ಬರ್ತೀವಿ ಅಂತ ಕೇಳ್ಕೊಂಡಿದ್ದೀವಿ. ನಮ್ಮ ನಿರೀಕ್ಷೆ ಇದೆ. ಈಗ ನಮ್ಮ ಪಕ್ಷ ಏನು, ಹೈಕಮಾಂಡ್ ನಾವು ಕೇಳಿದ್ದೀವಿ, ಮುಸಲ್ಮಾನೇ ಕೊಡಬೇಕಂತ ಕೇಳಿದ್ದೀವಿ. ಏನು ಹೇಳಿದ್ರು ನಾವು ಕೇಳ್ಬೋದಷ್ಟೇ, ನಮ್ಮ ಅಭಿಪ್ರಾಯ ಹೇಳ್ಬೋದಷ್ಟೇ. ತೀರ್ಮಾನ ಮಾಡೋದು ಯಾರು ನಮ್ಮ ಪಕ್ಕದಲ್ಲಿ? ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾ ಅದಕ್ಕೆ ನಾವು ಬದ್ಧ ಇದ್ದೀವಿ. ನಿನ್ನೆನೂ ನಾನು ಹೇಳಿದ್ದೀನಿ, ನಾವು ಹೈಕಮಾಂಡ್ ಆಲ್ರೆಡಿ ನಾವು ಬೇಡಿಕೆ ಇಟ್ಟಿದ್ದೀವಿ. ಹಗರಣ ಸಂಬಂಧ ಸಿಎಂ ಸಿದ್ದರಾಮಯ್ಯ ಪರ ಹಾಸನದಲ್ಲಿ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರು ಬ್ಯಾಟಿಂಗ್ ಮಾಡಿದ್ದಾರೆ. ಕೇಸ್ ಕೋರ್ಟ್ನಲ್ಲಿದ್ದು 100% ನಾವೇ ಗೆಲ್ತೇವೆ, ನಾವು ಗೆಲ್ಲಿಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಜೀತ ಮಾಡ್ತೀವಿ ಅಂತ ಸವಾಲ್ ಹಾಕಿದ್ದಾರೆ. ಜೊತೆಗೆ ಅಲ್ಲಿ ಎಲ್ಲಾ ಪಕ್ಷದವರ ನಾಯಕರ ಸೈಟ್ ಇದಾವೆ, ನ್ಯಾಯಾಂಗ ತನಿಖೆಗೆ ಕೊಟ್ಟಿದ್ದಾರಲ್ಲ, ಈಗ ಎಲ್ಲ ಗೊತ್ತಾಗುತ್ತೆ ಅಂದ್ರು. ಆರ್ಗ್ಯುಮೆಂಟ್ ಸರಿಯಾಗಿ ಮಾಡಬೇಕು. ಹೆಂಗ್ ಮಾಡಿದ್ರು ಡಿ ನೋಡ್ತಾ ಅವನು ಮೂಡಾದನ್ನು ಅದು ಜಮೀನೇ ಇಲ್ದಲೇ ಅಕ್ವಿಷನ್ ಹೆಂಗ್ ಮಾಡ್ತಾನೆ? ಅವನು ಅಕ್ವಿಷನ್ ಹೆಂಗಾಗ್ತಾ 3 ಎಕರೆ 16 ಗುಂಟೆ ನಾನು ಅಕ್ವಿಷನ್ ಮಾಡ್ತಾ ಇದ್ದೀನಿ ದೇವರಾಜ್ ಹೆಸರಲ್ಲಿಂದ. ಎಲ್ಲಾ ಪಕ್ಷದವ ಎಲ್ಲವೂ ಇಳಿತಾವ್ ತಡ್ರಿ. ಆಮೇಲೆ ನಿಮ್ಗೆ ನೋಡಿರೋದು ನ್ಯೂಸ್ ಇಳಿತಾ ತಡ್ರಿ, ಸ್ವಲ್ಪ ದಿವಸ ತಡ್ರಿ, ಏನಾಗುತ್ತೆ ಎಲ್ಲಿ ಹೋಗಿ ನಿಲ್ಲುತ್ತೆ ಅಂತ ಹೇಳ್ತೀವಿ. ಮುಖ್ಯಮಂತ್ರಿಗಳು ಕಳಿಸ್ತೀವಿ ನಾವು, ಹಂಗಂಗೆ ಮಾತಾಡಲ್ಲ. ರಾಜ್ಯದ ಹಲವೆಡೆ ಡೆಂಗಿ ಭೀತಿ ಹಿನ್ನೆಲೆ ಬೆಂಗಳೂರಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯಿಸಿದ್ದಾರೆ. ಡೆಂಗಿಯನ್ನ ಸಾಂಕ್ರಾಮಿಕ ರೋಗ ಪಟ್ಟಿಗೆ ಸೇರಿಸಿದ್ದೀವಿ, ಎಪಿಡೆಮಿಕ್ ಡಿಸೀಸ್ ಅಂತ ಸರ್ಕಾರ ಘೋಷಣೆ ಮಾಡಿದೆ. ಜನರಿಗೆ ಇದುವರೆಗೆ ಜಾಗೃತಿ ಮೂಡಿಸಿ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ತಿಳಿಸಿದ್ದೇವೆ ಅಂದರು. ಕೋವಿಡ್ ವೇಳೆ ನಡೆದ ಭ್ರಷ್ಟಾಚಾರ ಸಂಬಂಧ ನ್ಯಾಯಾಂಗ ತನಿಖೆ ವರದಿ ಬಗ್ಗೆ ದೇವನಹಳ್ಳಿಯಲ್ಲಿ ಸಚಿವ ಕೃಷ್ಣ ಬೈರೇಗೌಡರು ಪ್ರತಿಕ್ರಿಯಿಸಿದ್ದಾರೆ. ಕೋವಿಡ್ ವೇಳೆ ಹಣ ದುರುಪಯೋಗವಾಗಿರುವುದು ಜಗಜ್ಜಾಹೀರಾಗಿದೆ. ಒಂದ್ ಕಡೆ ಜನರ ಪ್ರಾಣವನ್ನ ಕಳೆದುಕೊಳ್ತಾ ಇದ್ರೆ, ಮತ್ತೊಂದು ಕಡೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಹಣದ ಲೂಟಿಯನ್ನ ಮಾಡ್ತಾ ಇದ್ರು. ಅದನ್ನ ನಾವು ಬರೀ ಬಾಯಿ ಮಾತಿನಲ್ಲಿ ಹೇಳಿದ್ರೆ ರಾಜಕೀಯ ಆರೋಪ ಪ್ರತ್ಯಾರೋಪ ಆಗತ್ತೆ. ಹೀಗಾಗಿಯೇ ಸರ್ಕಾರ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಗೆ ಆದೇಶಿಸಿತ್ತು. ಇದೀಗ ತನಿಖೆ ವರದಿ ಬಂದಿದ್ದು, ಈ ವರದಿ ಆಧರಿಸಿ ಸರ್ಕಾರ ಮುಂದಿನ ಕ್ರಮವನ್ನು ತೆಗೆದುಕೊಳ್ಳಲಿದೆ ಎಂದು. ಆರೋಪ ಎಲ್ಲನೂ ಕೂಡ ಸತ್ಯ ಆಗೋದಿಲ್ಲ, ಆರೋಪ ಎಲ್ಲವೂ ಕೂಡ ಸಾಬೀತಾಗೋದಿಲ್ಲ. ನಾವು ರಾಜಕೀಯ ಕಾರಣಕ್ಕೆ ಆರೋಪ ಮಾಡುವಂಥದ್ದು ಕೂಡ ಕೆಲವು ಸಂದರ್ಭದಲ್ಲಿ ಇರಬಹುದು. ಆದರೆ ಇವತ್ತು ಒಬ್ಬ ನಿಷ್ಠಾವಂತ ನ್ಯಾಯಾಧೀಶರು ತನಿಖಾ ವರದಿಯನ್ನು ನೀಡಿದ್ದಾರೆ. ಏನಿದೆ ಅನ್ನೋದನ್ನು ನಾವು ಕೂಡ ಅಧ್ಯಯನ ಮಾಡ್ತೇವೆ. ಅದರ ಮೇಲೆ ಮುಂದೆ ಕ್ರಮವನ್ನು ಕೂಡ ನಾವು ಜರುಗಿಸ್ತೇವೆ. ಮಲೆನಾಡಿನಲ್ಲಿ ನಿರಂತರ ಮಳೆ ಹಿನ್ನೆಲೆ ಭದ್ರಾ, ತುಂಗಾ, ವರದಾ ನದಿಗಳಿಂದ 47,000 ಕ್ಯೂಸೆಕ್ಗೂ ಅಧಿಕ ನೀರು ಹರಿದು ಬರ್ತಾ ಇದೆ. ಹೀಗಾಗಿ ತುಂಗಭದ್ರಾ ನದಿಗೆ ಹೆಚ್ಚುವರಿ ನೀರು ಬಿಡುವ ಎಚ್ಚರಿಕೆಯನ್ನ ಟಿಬಿ ಬೋರ್ಡ್ ನೀಡಿದೆ. ಹೊಸಪೇಟೆ ತುಂಗಭದ್ರಾ ಜಲಾಶಯದಿಂದ 5ರಿಂದ 50,000 ಕ್ಯೂಸೆಕ್ ನೀರು ನದಿಗೆ ಬಿಡಲಾಗ್ತಾ ಇದೆ. 50,000 ಕ್ಯೂಸೆಕ್ ವರೆಗೆ ನೀರನ್ನ ಹರಿಬಿಡುವುದಕ್ಕೆ ನಿರ್ಧರಿಸಲಾಗಿದ್ದು, ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರಬೇಕು ಅಂತ ಬೋರ್ಡ್ ಮನವಿಯನ್ನ ಮಾಡಿದೆ.
ರಾಯಚೂರಲ್ಲಿ ಸುರಿದ ಧಾರಾಕಾರ ಮಳೆಗೆ ನಗರದ ರಿಮ್ಸ್ ಆಸ್ಪತ್ರೆ ಜಲಾವೃತಗೊಂಡಿದೆ. ರಿಮ್ಸ್ ಆವರಣ ತುಂಬೆಲ್ಲ ನೀರು ನಿಂತಿದ್ದು ರೋಗಿಗಳು ಸಿಬ್ಬಂದಿ ಪರದಾಡ್ತಾ ಇದ್ದಾರೆ. ಮಳೆಯ ನೀರು ನಿಂತು ಆಸ್ಪತ್ರೆ ಕೆರೆಯಂತಾಗಿದೆ. ಪ್ಲಾಸ್ಟಿಕ್ ಗುಜರಿ ಗೋದಾಮಿಗೆ ಬೆಂಕಿ ಬಿದ್ದು ಧಗಧಗನೆ ಹೊತ್ತಿ ಉರಿದಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಘಟನೆ ನಡೆದಿದೆ. ಜಾವಿದ್ ಪಾಷಾ ಎನ್ನುವವರಿಗೆ ಸೇರಿದ ಗುಜರಿ ಮಳಿಗೆ ಬೆಂಕಿಗೆ ಆಹುತಿಯಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. ಘಟನೆಯಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಪ್ಲಾಸ್ಟಿಕ್ ವಸ್ತುಗಳು ಸುಟ್ಟು ಭಸ್ಮವಾಗಿದೆ. ದಾವಣಗೆರೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಸರಣಿ ಕಳ್ಳತನವನ್ನ ಮಾಡ್ತಾ ಇದ್ದಂತಹ ನ್ಯಾಮತಿ ತಾಲೂಕಿನ ನಿದ್ದೆಗೆಡಿಸಿದಂತಹ ಖತರ್ನಾಕ್ ಕಳ್ಳರನ್ನ ಬಂಧನ ಮಾಡಲಾಗಿದೆ. ಖದೀಮರು ರಾತ್ರಿ ವೇಳೆ ಮನೆಗಳಲ್ಲಿ ಸರಣಿ ಕಳ್ಳತನ ಮಾಡಿ ಎಸ್ಕೇಪ್ ಆಗ್ತಾ ಇದ್ರು. ರಾಮ ಅಲಿಯಾಸ್ ಬುಡ್ಡರಾಮ, ಸಂತೋಷ ಬಂಧಿತ ಆರೋಪಿಗಳು. ಆರೋಪಿಗಳಿಂದ 30 ಗ್ರಾಂ ಚಿನ್ನ, 810 ಗ್ರಾಂ ಬೆಳ್ಳಿಯನ್ನ ವಶಕ್ಕೆ ಪಡೆಯಲಾಗಿದೆ. ಚಿತ್ರದುರ್ಗ ಜಿಲ್ಲೆ ಮದಕರಿಪುರದಲ್ಲಿ ಆಕಸ್ಮಿಕವಾಗಿ ಮನೆಯಲ್ಲಿದ್ದ ಸಿಲಿಂಡರ್ ಸ್ಫೋಟಗೊಂಡಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದ ಸದಸ್ಯರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದರೆ ಮನೆಯಲ್ಲಿದ್ದ ಟಿವಿ, ಫ್ರಿಡ್ಜ್, ಮಿಕ್ಸ್ ಸೇರಿ ಎಲ್ಲ ವಸ್ತುಗಳು ಕೂಡ ಸುಟ್ಟು ಕರಕಲಾಗಿದೆ. ವಿಜಯಮ್ಮ ಎಂಬುವವರ ಮನೆಯಲ್ಲಿ ಘಟನೆ ನಡೆದಿದೆ. ಉತ್ತರ ಕನ್ನಡ ಜಿಲ್ಲೆ ಮುರುಡೇಶ್ವರದ ಪಿಎಸ್ಐಯನ್ನ ಕರ್ತವ್ಯ ಲೋಪದ ಕಾರಣಕ್ಕೆ ಅಮಾನತು ಮಾಡಲಾಗಿದೆ. ಹೈಲ್ಯಾಂಡ್ ಹೋಟೆಲ್ ಮೇಲೆ ಪೊಲೀಸರ ದಾಳಿ ನಡೆದಾಗ ಅಲ್ಲಿ ವೇಶ್ಯಾವಾಟಿಕೆ ದಂಧೆ ನಡೀತಾ ಇರೋದು ಪತ್ತೆಯಾಗಿತ್ತು. ಪಿಎಸ್ಐ ಮಂಜುನಾಥ್ ಬೇಜವಾಬ್ದಾರಿತನದಿಂದ ಹೋಟೆಲ್ನಲ್ಲಿ ಕಾನೂನು ಬಾಹಿರ ಚಟುವಟಿಕೆ ನಡೀತಾ ಇದೆ ಅಂತ ಹೇಳಿ ಸಸ್ಪೆಂಡ್ ಮಾಡಲಾಗಿದೆ. ಎಸ್ಪಿ ನಾರಾಯಣ್ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಬೆಳಗಾವಿಯಲ್ಲಿ ವಿದ್ಯುತ್ ಸ್ಪರ್ಶಿಸಿ ಹೆಸ್ಕಾಂ ಸಿಬ್ಬಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಸವದತ್ತಿ ಪಟ್ಟಣದ ಜಾಕ್ವೆಲ್ ಬಳಿ ದುರ್ಘಟನೆ ಸಂಭವಿಸಿದೆ. ಅಧಿಕಾರಿಗಳು ನಿರ್ಲಕ್ಷ್ಯಕ್ಕೆ ಲೈನ್ ಮ್ಯಾನ್ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸುರೇಶ ಹನುಮಂತಪ್ಪ ಇಂಚಲ ಮೃತ ದುರ್ದೈವಿ. ವಿದ್ಯುತ್ ದುರಸ್ತಿಗಾಗಿ ವಿದ್ಯುತ್ ಕಂಬ ಏರಿದ್ದಾನೆ. ಆದರೆ ಈ ವೇಳೆ ವಿದ್ಯುತ್ ತೆಗೆಯದೇ ಇರುವುದರಿಂದ ವಿದ್ಯುತ್ ಸ್ಪರ್ಶಿಸಿ ಲೈನ್ ಮ್ಯಾನ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಹೆಸ್ಕಾಂ ಸಿಬ್ಬಂದಿ ಸಾವಿಗೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳಿ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಸವದತ್ತಿಯ ಹೆಸ್ಕಾಂ ಕಚೇರಿಗೆ ಮೃತದೇಹ ತಂದು ಗ್ರಾಮಸ್ಥರು ಪ್ರತಿಭಟನೆಯನ್ನು ನಡೆಸಿದರು. ದುರಸ್ತಿ ವೇಳೆ ಕರೆಂಟ್ ತೆಗೆಯದೆ ಮೇಲಾಧಿಕಾರಿಗಳು ನಿರ್ಲಕ್ಷ್ಯವನ್ನು ಮಾಡಿದ್ದಾರೆ ಅಂತ ಹೇಳಿ ಪ್ರತಿಭಟನಾಕಾರರು ಕಿಡಿಕಾರಿದ್ದಾರೆ. ಕೊಪ್ಪಳದಲ್ಲಿ ಟಾಟಾ ಏಸ್ ವಾಹನಕ್ಕೆ ಆರ್ಟಿಒ ಸಿಬ್ಬಂದಿ ಅಡ್ಡಲಾಗಿ ನಿಂತ ಹಿನ್ನೆಲೆ ಚಾಲಕನ ನಿಯಂತ್ರಣ ತಪ್ಪಿ ವಾಹನ ಪಲ್ಟಿಯಾಗಿ ಬಿದ್ದಿದೆ. ಘಟನೆಯಲ್ಲಿ 30 ಮಕ್ಕಳಿಗೆ ಗಾಯವಾಗಿದೆ. ಹಾಲವರ್ತಿ ಕ್ರಾಸ್ ಬಳಿ ಘಟನೆ ನಡೆದಿದೆ. ಕ್ರೀಡಾಕೂಟ ಮುಗಿಸಿಕೊಂಡು ಟಾಟಾ ಏಸ್ ವಾಹನದಲ್ಲಿ ಮಕ್ಕಳು ವಾಪಸ್ಸಾಗ್ತಾ ಇದ್ರು. ಬೈಪಾಸ್ ರಸ್ತೆಯಲ್ಲಿ ಆರ್ಟಿಒ ನಿಂತುಕೊಂಡಿದ್ರು. ಈ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ. ಕೂಡಲೇ ಆರ್ಟಿಒನನ್ನ ಹಿಡಿದು ಸ್ಥಳೀಯರು ಥಳಿಸಿದ್ದಾರೆ.